ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗಳು. ಓಕೆ, ಸ್ವಾತಂತ್ರ್ಯ ಇವತ್ತು ಆಗಸ್ಟ್ 15, 78ನೇ ಸ್ವಾತಂತ್ರ್ಯೋತ್ಸವ. ಬನ್ನಿ, ಒಂದು ಸಿಂಪಲಾಗಿ ಒಂದು ನಂದಿ ಹಿಲ್ಸ್ ಕಡೆ ಹೋಗೋಣ. ಬನ್ನಿ ಹೋಗೋಣ, ಏನೇನಿರೋದು ಒಂದು ಡ್ರೈವ್ ಹಾಗೆ ಅಷ್ಟು. ಓಕೆ, ಇವಾಗ ಮನೆ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಇವಾಗ ಡೈರಿ ಕ್ರಾಸ್ ಕ್ಲಿಯರ್. ಏನು ನೋಡೋಣ, 6 ಗಂಟೆ ಆಯಿತು. ಆ್ಯಕ್ಚುಲಿ 5:15ಗೆ ಬರೋಕ್ಕೆ ಹೇಳಿದ್ದೆ ನಮ್ಮ ಫ್ರೆಂಡ್ಸ್ಗೆಲ್ಲ. ಅವರೆಲ್ಲ ಬರಲಿಲ್ಲ, ಲೇಟ್ ಆಯಿತು. ಹಾಫ್ ಆನ್ ಅವರ್ ಲೇಟಾಗಿ ಬಂದಿದ್ದೆ ನಾವು. ಹಾಗಾಗಿ ಇನ್ನೇನು 6 ಗಂಟೆಗೆ ಆಯ್ತು. ಈಗ ನೋಡಿ ಎಂಥ ಕ್ಲೌಡ್ ಇದೆ, ಸೂಪರ್ ವೆದರ್ ಚೆನ್ನಾಗಿದೆ, ಒಳ್ಳೆ ಸೀನ್ ಇದೆ. ಫೋಟೋ ಶೂಟ್ಗೆಲ್ಲ ಒಳ್ಳೆ ಇದು. ಈ ಫ್ಲೈಓವರ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆದ್ರೆ ಸಕ್ಕದ ಬರುತ್ತೆ ನೋಡಿ. ನೀಟಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲೇ, ಸಕ್ಕದಾಗಿದೆ. ಇವತ್ತಂತೂ ದೇವನಹಳ್ಳಿ ರೋಡ್ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಯಾಕಂದರೆ ಸಾಟರ್ಡೇ ಬೇರೆ, ಆಮೇಲೆ ಆಗಸ್ಟ್ 15 ರಜೆಗಳಿರ್ತವೆ ಎಲ್ರಿಗೂ. ಸೊ ಎಲ್ಲರೂ ಔಟ್ಸೈಡ್ ಹೋಗೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಸೈಡ್ ಮೈಸೂರು, ಆಮೇಲೆ ಇಲ್ಲಿ ನಂದಿ ಹಿಲ್ಸು, ಆಮೇಲೆ ಆ ಸೈಡ್ ಹೋದರೆ ತುಮಕೂರು, ಶಿವಗಂಗೆ ಆ ಸೈಡ್ ಹೋಗೋದೆಲ್ಲ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಆಮೇಲೆ ಇವತ್ತೆಲ್ಲ ಹಾಸನ ರೋಡೆಲ್ಲ ಫುಲ್ ಸ್ಪೆಂಡ್ ಮಾಡ್ತಿರ್ತಾರೆ ಹುಡುಗರು. ಎಲ್ಲ ಸೂಪರ್ ಬೈಕು ಅವ್ರು ಇವರ ಬಂದಿರ್ತಾರೆ. ಇವತ್ತೆಲ್ಲ ಆಲ್ಮೋಸ್ಟ್ ಒಂದು ರೈಡ್ ಹಾಕ್ಕೊಂಡಿರ್ತಾರೆ ಸೂಪರ್ ಬೈಕ್ನವರು. ನಾವು ಒಂದು ರೌಂಡ್ ಹೋಗೋಣ. ಹೌದು, ನಮ್ಮದೇನು ಸೂಪರ್ ಬೈಕಲ್ಲ, ನಾವು ಒಂದು ರೌಂಡ್ ಹೋಗುವ ಹಾಗೆ ಸುಮ್ಮನೆ ಒಂದು 2 ಅವರು ಒಂದು ಜಾಲಿ ರೈಡ್ ಥರ. ಮಾರ್ನಿಂಗ್ ತಣ್ಣಗಿದೆ ವೆದರು, ಒಳ್ಳೆ ವೆದರ್ ಇದೆ. ವೆದರಲ್ಲಿ ಒಂದು ರೌಂಡ್ ಹೋಗ್ಬಾರ್ದು ಆರಾಮಾಗಿ ಬೆಳಗ್ಗೆ. ಇವಾಗ ಇದೊಂದು ಫ್ಲೈಓವರ್ ಮಾಡ್ತಾಯಿದ್ದಾರೆ ಯಲಹಂಕ ಎನ್ನಿಯಸ್ಸು. ಈ ಸದ್ಯಕ್ಕೆ ಅಂತ ಏನೂ ಟ್ರಾಫಿಕ್ ಏನಿಲ್ಲ, ಮೂಮೆಂಟ್ ಇದೆ. ಬಟ್ ಓಕೆ, ಈ ಫ್ಲೈಓವರ್ ಆತಂದರೆ ಇಲ್ಲಿ ಫ್ರೀ ಆಗುತ್ತೆ. ದೊಡ್ಡಬಳ್ಳಾಪುರ ಹೋಗೋರಿಗೆ ಈಸಿ ಆಗುತ್ತೆ. ದೊಡ್ಡಬಳ್ಳಾಪುರದವ್ರಿಗೆ ಏನಾದರೂ ಒಂದು ಸ್ಕಿಪ್ ಮಾಡ್ಕೋಬೋದು ಅಷ್ಟೇ ಅವರು. ಯಾವುದು ಗ್ರೀನ್ ಲೈಟ್ ಹಾಕ್ಕೊಂಡು ಇಂಡಿಕೇಟ್ರಿ ಗ್ರೀನ್ ಲೈಟ್ ಹಾಕಿದ ಏನು ಗೊತ್ತಿಲ್ಲ. ಕಂಪ್ನಿಯವರು ಅಂತ ಡಿಸೈನ್ ಮಾಡಿ ಆರೆಂಜ್ ಲೈಟ್ ಹಾಕಿದ್ದಾರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇವನು ಒಳ್ಳೆ ಅಂತ ತೆಗೆದುಬಿಟ್ಟು ಗ್ರೀನ್ ಲೈಟ್ ಹಾಕೊಂಡಿದ್ದಾರೆ. ಮುಂದೆ ಬಾ, ಹಂಗೆ ಮುಂದೆ ಬಾ. ಹಂಗೆ ಮುಂದೆ ಬಾ, ನೀನು ಕರೆಕ್ಟದಿ ಬಾ, ಅಲ್ಲೇ ಮುಂದೆ ಬಾ. ಹಂಗೆ ನಾನು ಅಲ್ಲೇ ಅದಿ ಮಾಡು, ನಾನು ಲೊಕೇಶನ್ ನೋಡೋಕ್ಕಾಗಲ್ವಾ, ನೀನು ಇಲ್ಲೇ ಅದಿ ಬಾ.
ಓಹೋ ಸೂಪರ್ ಬೈಕ್ಗಳ ಅಬ್ಬರ ಇವತ್ತು ನೋಡ್ರಲ್ಲ. ನಾನು ಅದೇ ಹೇಳಿದ್ ನೀನೇ ಸರ್ವಿಸ್ ನೋಡಿ ನಿಮ್ಮ ಮೇಲೆ ಬರ್ಬೇಕು ತಾನೆ. ಎಕ್ಸ್ಕ್ಯೂಸ್ ಮಿ ಸರ್, ವೈಟ್ ಹೌಸ್ಗೆ ಯಾಕೆ ಹೋಗ್ಬೇಕು? ವೈಟ್ ಹೌಸ್ಗ ಈ ಏರಿಯಾದಲ್ಲಿ ಎಲ್ಲ ಅಡ್ರೆಸ್ ಗೊತ್ತಿರೋದು ಇವನೊಬ್ಬನಿಗೆ. ಸೊ ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಹಿಮ್. ಸರಿ ಸರಿ. ವೈಟ್ ಹೌಸ್ ತಾನೆ. ಹಾಂ ನಡಿ. ಎಲ್ಲಿ ಅದಾರ ತಂದ್ರು ಮತ್ತೆ ಅವ್ರ ಹಿಂದಾಗಿ ನೀವು ಬಂದಿರ ಈ ರೋಡಲ್ಲಿ ಹಾಂ ಹಾಂ ಹಾಂ. ಸೊ ಅಲ್ಲಿದ್ದಾರಾ? ಹಾಂ ಹಾಂ. ಏನು ಸಿಕ್ಕಾಪಟ್ಟೆ ಇದೆ, ರಶ್ ಇದೆ ರೋಡು ಅಷ್ಟೇ. ಹಾಂ ಇದೇನು ಮಾರ್ನಿಂಗ್ ಅನ್ಸುತ್ತಾ ಇಲ್ಲಿ? ಸಿಕ್ಕಾಪಟ್ಟೆ ರಶ್ ಇದೆ ರೋಡ್ ಇವತ್ತು, ದೇವನಹಳ್ಳಿ ರೋಡ್. ಇಲ್ಲಿ ಹೊಡ್ದ್ರು ಟ್ರಾಫಿಕ್, ಇದು ಸಿಗ್ನಲ್ಲು ಜಾಸ್ತಿ ಆಗಿದ್ರು ಈ ಪರಿ ನಿಂತ್ಕೊಂಡಿದೆ. ಹೋದ್ವಾರ ಮಂಡಿಮೌಲ ಸರ್ಕಲ್ ಅಲ್ಲಿ 1.5 ಗಂಟೆ ಟ್ರಾಫಿಕ್ ಜಾಮ್ ಮಾಡಿದ್ದು ನೀನೇ ಹೇಳ್ಬೇರೋ? ಮೋಸ್ಟ್ಲಿ ನಾನೇ ಇರ್ಬೋದು ಸರ್. ರಾಸ್ಕಲ್. ಹಾರ್ಲಿ ಹೋಗ್ತದೆ, ಹಾರ್ಲಿ ಡೇವಿಡ್ಸನ್ ಇದು. ಹಾಂ ಇದು ಹಾರ್ಲಿ ಡೇವಿಡ್ಸನ್. ಎಲ್ಲ ಹುಡುಗರು ಡಪ್ಪ ಕಂಡಿಟ್ಕೊಂಡವ್ರೆ ಫುಲ್ಲು. ಹುಡುಗ ಜೋಶಲ್ಲ ಅವ್ರು ಹುಡುಗರು. ಗೂರ್ಕ ಅಲ್ಲಿ ಬರೀ ಮೀನಾ ಬರಲ್ಲ ಕಣ, ಅವ್ರ ಫ್ರೆಂಡ್ಸು ಬರ್ತಾರೋ. ಅಯ್ಯೋ ಫ್ರೆಂಡ್ಸು. ಜೈ ಹಿಂದ್. ಫುಲ್ ಫ್ಲಾಗ್ ಸೇಲ್ ಮಾಡ್ತಾವ್ರೆ ರೋಡಲ್ಲೇ. ಇವತ್ತೊಂದಿನ, ನಾಳೆಯಿಂದ ಇರೋದೇ ಇಲ್ಲ. ಮುಂದೆ ಬಾಗುರು ಬಾ ಫೋಟೋ ತೆಗಿಯೋನು ಬಾ ಮುಂದೆ, ಚೆನ್ನಾಗಿದೆ ಈಗ. ಎಲ್ಲ ನಂದಿಲ್ಸ್ಗೆ ನುಕ್ಕೊಂಡು ಹೋಗ್ತಾವ್ರೆ. ಇವತ್ತೊಂದು ಹೆವಿ ರಶ್ ಅಲ್ಲಿ ಟ್ರಾಫಿಕ್ಕು. ಕಾವಡೆನ ಮೇಲ್ಗಡೆ ಹೋಗೋಕ್ಕೆ ಒಂದು 2 ಅವರ್ ತೊಗೊಳ್ತೀವಿ ಇವತ್ತು. ಇರೋದು 8 ಕಿಲೋಮೀಟ್ರ್. ಆ 8 ಕಿಲೋಮೀಟ್ರಿಗೆ 2 ಅವರ್ ತೊಗೊಂಡ್ರು ಕಡಿಮೆನೇ. ಅದು ಸಿಕ್ಕಾಪಟ್ಟೆ ರಶ್ ಇರ್ತೀವಿ ಅವತ್ತು. ಅಲ್ಲಿ ಪಾರ್ಕಿಂಗ್ ಬೇರೆ ಇರಲ್ಲ, ಅದು ಬೇರೆ ಪ್ರಾಬ್ಲಮ್ಮು. ಇದು ನಂದಿ ಹಿಲ್ಸ್ ಈ ಸೈಡು, ಇದು ಆದಿಯೋಗಿ. ಅಲ್ಲ ನೀ ಎಲ್ಲಿಗೆ ಹೋಗ್ಬೇಕು ಅಂದೆ? ಮರ್ತೋಗ್ಬಿಟ್ಟಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಾನು ಊರಲ್ಲ ತಿರ್ಗಾಡಿಸ್ತಾ ಇದ್ಯಾ? ಕರೆಕ್ಟ್. ಅಲ್ಲಿ ಕೃಷ್ಣ ಇತ್ತಲ್ಲ, ಕೃಷ್ಣ ಇಲ್ಲೇ ಜಸ್ಟ್ ಕಾರ್ನರ್. ಇಲ್ಲಾಗಿರಿ ಇಲ್ಲ ಅದು 2 ಕಾರ್ ಹಿಂದೆ ಇದ್ರಿ ನೀವು, ಕಾಣಿಸಿಲ್ಲ.
ಅವ್ನಿಗೆ ಕಾರ್ ಹಿಂದಕ್ಕೆ ಬರ್ತಲ್ಲ ಅದು ಪ್ರಾಬ್ಲಮ್. ಹಾಂ ಕಾರು ಬರೋದು. ಹಾಂ ನೀವು ಆಡೆ ಹಾಕ್ಬಿಡಿ ಇಲ್ಲಿ ಶ್ರೀಧರ್, ಹಿಂಗೆ ಹಾಕ್ಬಿಡಿ ಸ್ಟ್ರೈಟ್. ಹಾಂ ಇಲ್ಲ ಇಲ್ಲ ನಮ್ಮ ಗೇರ್ನಾಗಿದ್ದಾಗ ಚಾಲು ಆಗಲ್ಲ, ಗೇರ್ನಾಗಿದ್ದಾಗ ಸ್ವಲ್ಪ ಚಾಲು ಆಗಲ್ಲ. ಅಲ್ಲಿ ಹಿಡ್ಕೋಬೇಕನ್ನ ಕ್ಲಚ್ ಹಿಡ್ಕೋಬೇಕು. ಹಿಡ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಹಂಗಾದ್ರೆ ಅದು ಬಟನ್ದು ಏನೋ ಪ್ರಾಬ್ಲಮ್ ಇದೆಯಾ? ಒಂದ್ಸಲ ಆಗ್ಬಿಡುತ್ತೆ, ಒಂದ್ಸಲ ಆಗಲ್ಲ. ಆಮೇಲೆ ರಿಟರ್ನ್ ಹಾಕಿ ಸ್ಟಾರ್ಟ್ ಮಾಡಿ. ಹೌದಾ? ಹೇಳ್ಬೇಕಿಲ್ಲ ಅಲ್ಲ ಸರ್ವಿಸಲ್ಲಿ ಕಂಪ್ಲೇಂಟ್ಗೆ. ಸರ್ವಿಸಿಗೆ ತೊಗೊಂಬನ್ನಿ ಅಂತ. ಹಾಂ 3 ವರ್ಷ ಅಲ್ಲ. ಹಾಂ ಇದ್ಯಾವುದೋ ಶಿವಾಜಿ ಎಲ್ಲ ಸ್ಟಿಕ್ಕರ್ ಹಾಕ್ಸಿಬಿಟ್ಟಿಲ್ಲ. ಹಾಂ ನೋಡಿಲ್ಲ ನೋಡಿ. ನೋಡಿಲ್ಲ ನೋಡಿಲ್ಲ. ಮುಂದೆ ಆಂಜನೇಯ ಇದಾರೆ. ಬಾವಣ್ಣ ಟೀ ಕೊಡು ಮುಂದೆ. ನಾಷ್ಟ ಮಾಡ್ಬಿಡು. ಹಾಂ ನಾಷ್ಟ ಮಾಡ್ಬಿಡ. ಆಯ್ತಲ್ಲ. ನಡಿ. ಹಾಂ 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 ಅದು ಓಡಿಸ್ತೀನಿ ಅಂದ್ರೆ. ಏ ಇಲ್ಲಪ್ಪ, ಪವರ್ ಬ್ಯಾಂಕ್ ತಂದೇನ? ಪವರ್ ಬ್ಯಾಂಕ್ ತಂದಿಲ್ಲ ನಾನು. ಯಾಕೆ ಮರ್ತಾನ? ಚಾರ್ಜ್ ಖಾಲಿ ಐತನ? ಮೇಬಿ ಗೊತ್ತಿಲ್ಲ. ಆಗುತ್ತೆ. ಫುಲ್ ಇತ್ತು. ಫೋಟೋ ನಂದ್ರಾಗ ಐತಿ, ಚಾರ್ಜರ್ ಐತಿ. ನಿಂದ್ರಾಗ ಐತಲ್ಲ ಚಾರ್ಜರ್, ಅದು ವರ್ಕ್ ಆಗಲ್ಲನ ಸಪೋರ್ಟ್? ಹಾಂ ಏನೋ ಕೇಬಲ್ ಐತಿ. ಅಲ್ಲೋ ಹಂಗೆ ಟರ್ನ್ ಮಾಡಿ ಹಿಂಗೆ ಬರ್ಬೇಕಿಲ್ಲ. ಇಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ ಗಾಡಿಲ್ಲ. ಯಾಕೋ ಟೀದು ಡಿಸ್ಕಸ್ ಮಾಡ್ಕತ್ತೀರನ? 25 ರೂಪಾಯಿ ಇದ್ದಾವೆ ಡಬ್ಬಾನಲ್ಲಿ ಮಗ. ಅವನ ಬಗ್ಗೆ ಅವನ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟಿದ್ರ. ಹಾಂ ಹಿಂಗೆ ಆ ಹೋಟ್ಲಲ್ಲಿ ತಿಂಡಿ ಬರುವ ಇಲ್ಲೇ ಎಲ್ಲಿ ಗೊತ್ತಾ? ಚಿಕ್ಕಬಳ್ಳಾಪುರ ಅದು ಟರ್ನ್ ಆಗುತ್ತಲ್ಲ ಸರ್ಕಲಲ್ಲಿ, ದೇವನಹಳ್ಳಿ ಹೈವೇದಲ್ಲಿ. 25 ರೂಪಾಯಿ ಟೀ ಗುರು ಇಲ್ಲಿ. ಅಂತ ಇಂದ್ರಪ್ರಸ್ಥದಲ್ಲೇ 10-15 ರೂಪಾಯಿ ಇದೆ ಟೀ. 25 ರೂಪಾಯಿ ಟೀ ಇಲ್ಲೇ. ಮಾನ ಮರ್ಯಾದೆ ಇದೆಯಾ ಟೀಗೆ? ತಿಂಡಿ ತೊಗೊಳ್ಳಿ ಗುರು, 5 ರೂಪಾಯಿ 10 ರೂಪಾಯಿ ಜಾಸ್ತಿ ತೊಗೊಳ್ಳಿ ತಿಂಡಿಗೆ, ಇಡ್ಲಿ ವಡ ಸಾಂಬಾರಿಗೆ. 25 ರೂಪಾಯಿ ಟೀಗೆ ಅಂದರೆ ಶುಗರೇ ಬಂದ್ಬಿಡುತ್ತೆ ಆ ರೇಟ್ ಕಳೆದ್ಲೇ. ಅದು ತೊಗೊಂಡು 15 ಹೇಳ್ತಾ ಇದ್ದೀವಿ ಡಿಸ್ಕಷನ್. 25 ರೂಪಾಯಿ ಇಟ್ಕೊಂಡ ನಮ್ಮನ್ನು ಒಂದು ಟೀಗಂತ. ಹಲೋ ಅಲ್ವಾ, ಯಾವ ಕಡೆ ಹೊಂಟ್ರಿ ನೀವು? ಏನು ಯಾಗಟ್ಟಿಗೆ ಹೋಗ್ತೀರಲ್ಲ? ಬಾ ಬಾ. ಅಲ್ಲ ಹಂಗೆ ಕರ್ಕೊಂಡು ಹೊಂಟ್ಬಿಡಿ ಅಲ್ಲ. ಉದೋಗ ಪೆಟ್ರೋಲ್ ಕಾರ್ಯ ಮೇಲೆ ನೋಡೋದು ಎಲ್ಲಿ ಬಂದಿವಂತ.
ಓ ಅದು ತಿಂಗ್ ಬರ್ತಾ ಹೊಟ್ಬಿಟ್ಟಿದ್ದಲ್ಲ. ನಾ 6 ನೋಡ್ದೆ ಹೊಡಿತೀನಿ, ಕೇಳಿಸಲ್ಲ ಇಲ್ಲಿ ನಿಮ್ಗೆ. ನೋಡುಗರಲ್ಲಿ ಹಳ್ಳಿ ಹೆಂಗಿದೆ ಅಂತ, ಶಾಂತವಾಗಿದೆ, ಪ್ರಶಾಂತವಾಗಿದೆ, ಶಾಂತಿ. ಹುಣಸೆ ಮರ ಎಷ್ಟು ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ ಹುಣಸೆ ಮರ. ನೋಡುಗರು ಆದಿಯೋಗಿ ಬಂದಮೇಲೆ ಈ ಊರಿಗೆ ಒಂದು ಒಳ್ಳೆ ರೋಡ್ ಆಯಿತು. ಮುಂಚೆ ಈ ರೋಡೇ ಇರಲಿಲ್ಲ ಕರೆಕ್ಟಾಗಿ, ಗಾಡಿಗಳನ್ನು ಅಷ್ಟೇ ಬರ್ತಾಯಿದ್ವು. ಇವಾಗ ನೋಡಿ ಇದೆಲ್ಲ ಜೇನು ಪೆಟ್ಟಿಗೆ, ಜೇನು ಹೊಡೆದು ಮನೆ ಕಟ್ಟಕ್ಕಂತೂ ಬೇಕಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಆ ಕಲ್ಲಲ್ಲಿ ಮನೆ ಕಟ್ಟಿದ್ರೆ ಮನೆ ಶಾಶ್ವತವಾಗಿರುತ್ತೆ 100 ವರ್ಷ. ಅದೇ ನಾವು ಸಿಮೆಂಟ್ ಇಟ್ಗೆಯಲ್ಲಿ ಕಟ್ಟಿದ್ರೆ ಅಷ್ಟು ಭಾಳ ಕಡಿಮೆ. ಇದರಲ್ಲಿ ಏನಾದರೂ ಕಟ್ಟಿಬಿಟ್ರೆ ಮನೆ ತಂಪಾಗಿರುತ್ತೆ, ಮನೆ ಯಾವಾಗಲೂ ಬಿಸಿಲುಗಾಲದಲ್ಲೂ. ಇದು ಆ್ಯಕ್ಚುಲಿ ಎಂಟ್ರಿ, ಮೇನ್ ಗೇಟ್. ಇಲ್ಲಿಂದ ಮತ್ತೊಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಾವು. ಅಂದರೆ ಸದ್ಗುರು ಸನ್ನಿಧಿ ಅಲ್ಲೇ 6 ಕಿತ್ಕೊಂಡು ಹೋಗ್ಬಿಟ್ಟಿದೆ. ಉಡುಪಿ ಗಾರ್ಡನ್ ಎಲ್ಲಿ ನೋಡಿದ್ರು ಉಡುಪಿ ಗಾರ್ಡನ್ ಬೇಜಾನಿದ್ದಾವೆ. ಅವ್ನು ನೋಡಿರಲ್ಲ, ಅವ್ನು 25 ರೂಪಾಯಿ ಟೀ ಕಿತ್ಕೊಂಡೋಗಿ ಬರೋ ಅವನು. ನಮ್ಗೆ ಅದೇ ಬೇಜಾರಾಗಿದೆ. ತಿಂಡಿ ರೇಟ್ ಕರೆಕ್ಟಾಗಿದೆ, ಟೀ ಮಾತ್ರ 25 ರೂಪಾಯಿ ಕಿತ್ಕೊಂಡ. ಫುಲ್ ಲವರ್ಸ್ ಎಲ್ಲ ಹೋಗಿ ಬರ್ತಾವ್ರೆ. ಅಣ್ಣ ಯಾರೋ ಫೋಟೋ ಶೂಟ್ ಮಾಡ್ದವನೆ, ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ಫೋಟೋ ಮಾಡ್ತಿದ್ದ. ಅದಕ್ಕೆ ಹೇಳಿದ್ದು ಅವಾಗಲೇ ಅಲ್ಲೇ ಬಾಗೂರು ಮುಂದೆ ಚೆನ್ನಾಗಿದೆ ಫೋಟೋ ಶೂಟ್ಗೆ ಅಂತ. ಆ ಹೈವೇದಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊ. ಎತ್ತು ಇಳಿಸು ಒಂದ್ಸರಿ. ನಮ್ಮ ಗಾಡಿ ಮೇಲೆ ಹೋಗುತ್ತಾ ಹೋದ್ರೆ ಸ್ವಲ್ಪ ಧೈರ್ಯ ಬೇಕು. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು ಮೇಲೆ ತೊಗೊಂಡೋಗ್ಬೇಕಂದ್ರೆ. ಈ ಪ್ರೊಫೆಷ್ನಲ್ ಇದ್ದರೆ ತೊಗೊಂಡೋಗ್ತಾರೆ, ನಮ್ಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ನಮಗೆ. ಪ್ರೊಫೆಷ್ನಲ್ ಆಫ್ ರೋಡರ್ಸ್ ಇರ್ತಾರಲ್ಲ, ಅವ್ರು ಆರಾಮಾಗಿ ಹೋಗ್ತಾರೆ ಮೇಲೆ ಗಾಡಿಯ ತೊಗೊಂಡು. ಅವ್ರು ಎಂಥದಿಲ್ಲ, ಒಂದು ಸರಿ ಸ್ಟಾರ್ಟ್ ಮಾಡಿದ್ರು ಅಂದರೆ ನಿಲ್ಸೋದಿಲ್ಲ ಗಾಡಿ, ಮೇಲೆ ಹೋಗೋವ್ರಿಗೆ ನಿಲ್ಸೋದಿಲ್ಲ. ಅವ್ರು ನಿಲ್ಸಿದ್ರು ಅಂದರೆ ಕಷ್ಟ. ನಾವು ಹಂಗಲ್ಲ, ಇಲ್ಲಿಂದ ಒಂದು 10 ಮೀಟ್ರ್ ಹೋದ ಅಲ್ಲಿ ನಿಲ್ಸಿ ಟರ್ರೋ ಅಂದಿರುತ್ತೆ. ನಮ್ಮ ಮೇಲೆಲ್ಲ ಗಾಡಿ ಮೇಲೆ ನಂಬಿಕೆ ಹೋಗ್ಬಿಡ್ರುತ್ತೆ ನಮಗೆ, ಹೋಗುತ್ತೋ ಇಲ್ಲ ಅಂತ. ಹಂಗೆ ಅವು ಪ್ರೊಫೆಷ್ನಲ್ ರೈಡರ್ಸ್ ಹಂಗಲ್ಲ,
ಒಂದು ಸಾರಿ ಆಕ್ಸಿಲೇಟರ್ ಕೊಟ್ಟರು ಅಂದರೆ ಅಷ್ಟೇ ಹೋಗ್ತಾ ಇರುತ್ತೆ ಗಾಡಿ. ಏನು ಇವರು ಬಸ್ಸಿಗೆ ಬಂದಿದ್ದಾರೆ ಜೋಡುಗರು ಫೋಟೋಶೂಟು. ಅಬ್ಬಾ Twenty. 20 ಕ್ಯಾಶ್ ಕೊಡಿ. ಹಾಂ ಹಾಂ ಕೊಡ್ತೀಯಾ? ಹಾಂ ಸರ್ ಅಲ್ಲಿ ಕ್ಯಾಶೇ ಕೊಡ್ತಾರಂತೆ. ಹಾಂ ಯಾಕಿಲ್ಲ ಯಾಕೋ ಅದು ಹಾಂ ಏ 3 ಜನನು 4 ಇಲ್ಲೇ. ಹಾಂ ನಾನೇ ಕನ್ಫ್ಯೂಸ್ ಅಲ್ಲ. ಸ್ವಲ್ಪ ಕಡಿಮೆ ಇವತ್ತು ಸಾಯಂಕಾಲ ಸಿಕ್ಕಾಪಡೆ ಇರ್ತಾರೆ ಜನ. ಇವತ್ತು ಸ್ವಲ್ಪ ಕಡಿಮೆ. ಗುರು ಒಂದು ಕವರ್ ಕೊಡು. ಚಪ್ಪಲಿ ಬ್ಯಾಗಲ್ಲಿ ಹಾಕಿ ಗಂಟೆ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹಾಂ ಕೆಳಗಡೆ ಆದಿ ಹಾಂ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಚಪ್ಪಲಿ. ಹೌದಾ? ಓ ಅಲ್ಲಿ ಬರುತ್ತಾ? ಓಹೋ ಇದು ತಿರುಪತಿ ಥರ ಆಯ್ತಲ್ಲ. ಎಲ್ಲೋ ಕೊಡೋದು ಎಲ್ಲ ಗಾಡಿ ಇನ್ನೊಂದು ಕವರ್ ಬೇಕಿದೆ ಸಾಕು. ಎಲ್ಲಿ ಬರುತ್ತಂದ್ರೆ ಅದು ಕೆಳಗಡೆ ಆದಿ ಸ್ಟಾಪ್ಸ್ ಲೆಫ್ಟ್ ಸೈಡ್ ಎಕ್ಸಿಟ್. ಆ ಸೈಡ್ ಎಕ್ಸಿಟಾ? ಗಂಡ ಹಾಕ್ಬೇಕಾ? ಇನ್ನೊಂದ್ಸರಿ ಹೇಳ. ಹಾಂ ಬೇಡ ಕ್ಯಾಮ್ರಾ ಬೇರೆ. ಹಾಂ ರೆಕಾರ್ಡಿಂಗ್ ಇರ್ತದೆ.
ಒಂದೊಂದ್ಸರಿ ಆಫ್ ಆಗಿರುತ್ತೆ ಅದನ್ನ ಸಿಗ್ತಾನೆ ಅದಕ್ಕೆ ಇಷ್ಟ ಬಂದಾಗ ಅದು ಯಾಕೋ ಅಲ್ಲಿ ಹೋದೆ ಬಂದ್ರು ಅಲ್ಲೇ ಧ್ವಜಾರೋಹಣ ಆಗ್ತಿದೆ ಅಲ್ಲೇ ಅಲ್ಲೇ ನೋಡ್ರಿ ಹಾಂ ಭಾಳ ದಿನ ಐತಿ ಸ್ಕೂಲ್ ಆದಮೇಲೆ ಎಲ್ಲಿ ಹೋಗೇ ಇಲ್ಲ ಕಾಲೇಜಿಂದ ಮುಗಿದ್ಮೇಲೆ ಆರ್ಸೆ ಬಿಟ್ರೆ अधिनायक जय है भारत भाग्य विधाता पंजाब सिंध गुजरात मराठा द्राविड़ खलवंगा विंध्य हिमाचल यमुना गंगा उच्चल जति तरंगा भव शुभ नामे जागे भव शुभ आशीष मागे आगे तव जयगाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे
ನೋಡಿ ನಮ್ಮ ದೇಶದ ರಾಷ್ಟ್ರಗೀತೆ ಎಷ್ಟು ಮರ್ಯಾದೆ ಎಲ್ಲ ಸ್ಟಿಲ್ ಆಗ್ಬಿಡ್ತಾರೆ ಅಲ್ಲೆಲ್ಲೇ. ಎಲ್ಲಾದರೂ ಸಾಂಗ್ ಕೇಳಿಸಿತು ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಹೌದಾ, ಯಾರೂ ಮೂಮೆಂಟ್ ಇರಲಿಲ್ಲ ಆ ಟೈಮಲ್ಲಿ. ಎಲ್ರಿಗೂ ನಮಸ್ಕಾರ. 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಆವಲಗುರ್ಕಿ ಪಂಚಾಯಿತಿ ಅಧ್ಯಕ್ಷರಾದ ಕೂರ್ಲಹಳ್ಳಿ ಗ್ರಾಮದ ಶ್ರೀಯುತ VM ರಾಘವೇಂದ್ರ ರಘು ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಅರ್ಥಗರ್ಭಿತ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾದ ಶ್ರೀಯುತ ರಾಘವೇಂದ್ರ ರಘು ಅವರು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುತ್ತಾರೆ. ಇವರು ನಮ್ಮೊಂದಿಗೆ ಆ ಒಂದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಅವರ ಒಂದು ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ನಮ್ಮೊಂದಿಗೆ ಇವತ್ತು ಫ್ಲಾಗ್ ಹಾಯಿಸ್ಟಿಂಗ್ಗೆ ಬಂದಿರೋದ್ರಿಂದ ಅವರಿಗೆ ನಾನು ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಸೌಂಡ್ಸ್ ಆಫ್ ಈಶಾ ಜೊತೆಯಾಗಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈಗ ಸೌಂಡ್ಸ್ ಆಫ್ ಈಶಾ ಕಡೆಯಿಂದ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ.